ಡ್ರಗ್ ಮುಕ್ತ ಕರ್ನಾಟಕ ಗೃಹ ಸಚಿವರ ಘೋಷಣೆ. ಕರ್ನಾಟಕವನ್ನು ಡ್ರಗ್ ಮುಕ್ತಗೊಳಿಸಲು ಗೃಹ ಸಚಿವ ಜಿ. ಪರಮೇಶ್ವರ್ ಬಂಡಾಯ ಎತ್ತಿದ್ದಾರೆ. ಖಾಸಗಿ ಪ್ರವಾಸಿಗರಲ್ಲಿ ಡ್ರಗ್ ವ್ಯಾಪಾರ ನಿಲ್ಲಿಸಲು ಹೊಸ ಪೊಲೀಸ್ ಠಾಣೆಗೂ ಶಂಕುಸ್ಥಾಪನೆ ಆಗಲಿದೆ. ಬೆಳಗಾವಿಯಲ್ಲಿ ನೀರಿನಲ್ಲಿ ಮುಳುಗಿದ ಸೇತುವೆಗಳು. ಮಹಾರಾಷ್ಟ್ರದಿಂದ ಹರಿದು ಬಂದ ಮಳೆಯಿಂದ ಬೆಳಗಾವಿಯಲ್ಲಿ 8 ಸೇತುವೆಗಳು ಮುಳುಗಿದವು. ಸಂಪರ್ಕ ಕಡಿತವಾಗಿದೆ. ಹೇಮಾವತಿ ಜಲಾಶಯ ತುಂಬಲು ಕೇವಲ 7.5 ಅಡಿ ಬಾಕಿ. ಅಸಮಮಟ್ಟದ ಮಳೆಯ ಪ್ರಮಾಣ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮಳೆ ಕಡಿಮೆ, ಆದರೆ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಭಾರೀ ಮಳೆಯಾಗಿದೆ. ಕೃಷಿಗೆ ತೊಂದರೆ ಇಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಯೆಲ್ಲೋ ಅಲರ್ಟ್ ಘೋಷಣೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆ ಜೂನ್ 26ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ದಕ್ಷಿಣ ಕನ್ನಡ ಮತ್ತು ಕೊಡಗು ಭಾಗಗಳಲ್ಲಿ ತೀವ್ರ ಮಳೆಯ ಮುನ್ಸೂಚನೆಯಿದೆ. ಯೆಲ್ಲೋ ಅಲರ್ಟ್ ಘೋಷಣೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಲಾಖೆ ಜೂನ್ 26ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ದಕ್ಷಿಣ ಕನ್ನಡ ಮತ್ತು ಕೊಡಗು ಭಾಗಗಳಲ್ಲಿ ತೀವ್ರ ಮಳೆಯ ಮುನ್ಸೂಚನೆಯಿದೆ. ಮಾವು ರೈತರಿಗೆ ಪರಿಹಾರ. 2.5 ಲಕ್ಷ ಟನ್ ಮಾವಿನ ಬೆಲೆ ಕುಸಿತದಿಂದ ನಷ್ಟವಿದ್ದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪರಿಹಾರ ನೀಡಲಿದೆ. ಈ ತೀರ್ಮಾನ ರೈತರ ಮೊಗಕ್ಕೆ ನಗನ್ನು ತರಲಿದೆ. ಚಿನ್ನಸ್ವಾಮಿ ಮೈದಾನ ದೌಡಾಯ ಪ್ರಕರಣ. ಚಿನ್ನಸ್ವಾಮಿ ಮೈದಾನದ ದೌಡಾಯ ಪ್ರಕರಣದ ತನಿಖೆ ಪೂರ್ಣಗೊಂಡಿದೆ. ಇದೀಗ ಪೊಲೀಸರ ವಿಚಾರಣೆಗೆ ಚಾಲನೆ ಸಿಗಲಿದೆ. ಹೆಚ್ಚುವರಿ ಸುದ್ದಿ. ಬಿಕ್ಕಟ್ಟು ಸೃಷ್ಟಿಸುತ್ತಿರುವ ಫೇಕ್ ನ್ಯೂಸ್ ಕಾಯ್ದೆಗೆ ವಿರೋಧ ಮತ್ತು ಎಸಿಬಿ ದಾಳಿಗೆ ಮುಂಚೆ ಮಾಹಿತಿ ಲೀಕ್ ಬಗ್ಗೆ